कुत्ते अभी नहीं हो अभी मन का बलो ನನ್ನಪ್ಪಣೆ ಇಲ್ಲದೆ ನನ್ನ ಮನೆಗಳಿಗೆ ಪ್ರವೇಶಿಸಿದ ಯಾರೋಡಿ ಕುಂಡಿ ನಾನ್ಯಾರು ಹಾಲು ಕುಡಿಯ ಸೊಗಸನ್ನು ಸಹ ಕೇಳಿದ್ರು ಕೈ ಎತ್ತಿ ಹೇಳುತ್ತದೆ ಟೈಗರ್ ಕರ್ಣ ಯಾರೆಂದು ಯಾತಕ್ಕಾಗಿ ಇಲ್ಲಿಗೆ ಬಂದೆ ನನ್ನ ಪಾರ್ಟ್ನರ್ ಆದ ಜಮೀನ್ದಾರ್ ಪ್ರತಿಯೊಂದು ವ್ಯವಹಾರದಲ್ಲಿ ನೀನು ಹಟ್ಟಿ ಆಗುತ್ತಿರುವ ನಿನ್ನ ರುಂಡ ಕತ್ತರಿಸಲು ಅವತರಿಸಿ ಬಂದ ಸಾಹಸ ಸಿಂಹ ಸಾಹಸ ಸಿಂಹ ಈ ಮಣ್ಣಿನ ಚಕ್ಕಾಯ್ದು ಕೋಟೆಯಲ್ಲಿ ಮುಂದೆ ಇರುವೆ ಸಹ ಪ್ರವೇಶಿಸುವಂತೆಲ್ಲ ಅಂತರದಲ್ಲಿ ನೀನು ಹಪ್ಪಿ ತಪ್ಪಿ ಬಂದಿರುವೆ ಅಂದಾಗ ನಿನಗೆ ಸಾವು ಶ್ರಮಿಸಿದಂತೆ ಕಾಣುತ್ತದೆ ಕರ್ಣನ ಪ್ರಾಣ ತೆಗೆಯಲು ನಿನಗೆ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕದ ರೌಡಿಗಳು ಸಹ ಬಂದರು ಎದರುವ ಗಂಡು ನಾನಲ್ಲ ನೀನು ನನಗೆ ಎದುರಾದರೆ ನಿನ್ನ ತಲೆ ಕಡಿಯೋದು ಬಿಡುವುದಿಲ್ಲ ಬರು ಎಚ್ಚರ ರುಂಡ ಅದು ಈ ಮರಿಹುಲಿ ರುಂಡ ನನ್ನ ರುಂಡ ತೆಗೆದರೆ ನಿನಗೇನು ಸಿಗುತ್ತದೆ ಮಣ್ಣು ಮಣ್ಣು ಸಿಗುವುದಲ್ಲದೆ ಮಣ್ಣು ಸಿಗುತ್ತದೆ ನಿಕೋಬಾರ್ ಕರ್ಣನಿಗೆ ನೀನು ನಿಕೋಬಾರ್ ರೋಡಿ ಅಲ್ಲಲೇ ಆ ಜಮೀನ್ದಾರ್ ಎತ್ತಿ ಹಾಕಿದ ಮೂಳೆ ತಿಂದು ಕಾಲ ಕಳಿತಿರೋ ಕೆಟ್ಟ ಸರ್ಪ ನೀನು ಇನ್ನು ನಿನ್ನ ಪಟ್ನ ಜಮೀನ್ದಾರನಪ್ಪ ಬಡವರ ರಕ್ತ ಬರುಕುತ್ತಿರುವ ಕರುಣೆ ಇಲ್ಲದ ಕಟುಕ ಈ ಚಾತುರಿ ಮೇಲಾಗಿ ನನ್ನ ಶತ್ರು ಮತ್ತೊಮ್ಮೆ ನುಡಿಯದಿರು ನಿನ್ನ ಏಸ್ಗೆ ನಾಲಿಗೆಯಿಂದ ನನ್ನ ಪಾರ್ಟ್ನರ್ಗೆ ಕಟುಕ ನೀಚ ದ್ರೋಹಿ ಎಂದು ಮತ್ತೊಮ್ಮೆ ನುಡಿದರೆ ನಿನ್ನ ಪ್ರಾಣ ತೆಗೆಯಲು ಉಕ್ಕು ಹೊರ ಬರ್ತದೆ ನನ್ನ ಸೇಡಿನ ಜ್ವಾಲಾಮುಖಿ ಸೇಡಿನ ಜ್ವಾಲಾಮುಖಿ ಕುತ್ತೆ ನಿನ್ನ ಸೇಡಿನ ಜ್ವಾಲಾಮುಖಿ ಗಂಡಿನ ಪೌರುಷ ನನ್ನ ಮುಂದೆ ತೋರಿಸಬೇಡ ನೀನು ಆ ಜಮೀನ್ದಾರ್ ಪರವಾಗಿ ಮಾತನಾಡುತ್ತಿರು ಎಂದಾಗ ನೀನು ಅವನಿಗಿಂತ ಮಹಾನ್ ದೇಶದ್ರೋಹಿ ಎಂದು ನಾನು ಕೈ ಎತ್ತಿ ಹೇಳುತ್ತೇನೆ ಮಾತಿಗೆ ಮಾತು ಬೆಳೆಸಿ ಈ ಗಂಡೆದ ಹುಲಿಯನ್ನು ರೊಚ್ಚಿಗೆ ಬೆಸಬೇಡ ಈ ಗಂಡೆದ ಹುಲಿಯನ್ನು ರೊಚ್ಚಿ ಗೆದ್ದರೆ ನಿನ್ನ ಮೂಳೆಗಳ ಪಚ್ಚಳದ ಪಾತಾಳಿಕೆ ಹೋಗುತ್ತದೆ ಬೋಲು ಜೋಕೆ ಎತ್ತರ ಲೇ ನನಗೆ ಎತ್ತರದ ಬಚ್ಚ ನೀನು ಗಂಡದ ಹುಲಿಯಾದರೆ ನಾನು ಗುಡ್ಡದ ಹುಲಿ ಕುತ್ತೆ ನೀನು ಗುಡ್ಡದ ಹುಲಿಯಾದರೇನು ಗುಡ್ಡ ಆಡಿಸುವ ಹುಲಿಯಾದರೇನು ಈ ಟೈಗರ್ ಕರ್ಣನ ಗುಡುಗು ಹೊಡೆದರೆ ಅದೇ ಗುಡ್ಡ ಪುಡಿ ಪುಡಿಯಾಗಿ ಆ ನಿನ್ನ ಹುಲಿ ಎಂಬ ಶಬ್ದ ಕೇಳಿ ಹೆಸರಿಲ್ಲದ ಸುಟ್ಟು ಭಸ್ಮವಾಗದಲ್ಲೇ ಬದ್ಮಾಶ್ ನನಗೆ ಹುಷಾರಿರುವ ಕೊಪ್ಪಿದ ಕೊಂಡೆ ಈ ಅಭಿ ಒಮ್ಮೆ ಚಂಜಟ್ಟು ನಿಂತರೆ ನಿನ್ನಂತ ಕೋಟಿ ಜನ ಬಂದರು ಅವರ ಮುಂಡ ಮುಂಡದಿಂದ ಬೇರ್ಪಡಿಸುವ ಜೋಡಿ ಗುಂಡಿಗೆ ಶಕ್ತಿ ನನಗಿದೆ ಶಕ್ತಿ ಈ ಕರ್ಣ ಹುಟ್ಟಿದ್ದು ಚಾಕು ಚೂರಿ ಬಂದು
ಇನ್ನು ಮರ್ಡರ್ ಮಾಡೋ ವಿಷಯದಲ್ಲಂತೂ ನೀನಿನ ಬೇಗ ನಿನ್ನ ಕೂಸಲೇ ಬಚ್ಚ. ನೀನು ಮರ್ಡರ್ ಕೊಲಿಗೆ ಸುಲಿಗೆ ಮಾಡ್ದನ್ನು ತಾಯಿ ಗರ್ಭದಿಂದ ಹೊರ ಬಂದನಂತಲೇ ಕರೀತಾರೆ ಈ ಅಭಿಮಾನು. ಅಂತ ಪುಂಡರ ಪ್ರಾಣ ತೆಗೆದನ್ನು ತಾಯಿ ಗರ್ಭದಲ್ಲಿದ್ದಾಗಲೇ ಕಲಿತುಕೊಂಡು ಪುಂಡವರಿಯಾಗಿ ಈ ಟೈಗರ್ ಕರ್ಣ ಬರುವ ಬೂಟಿನ ಸಪ್ಪಳೆ ಕೇಳಿದರೆ ಗಡಗಡೆನ ನಡುಗಿ ಸಾಲ ಹೊಡೆಯುತ್ತಾರೆ ಈ ಊರಿನ ಜನ. ಅಂತದ್ರಲ್ಲಿ ನೀನು ನನಗೆದರಾದರೆ ಮುಗಿಯಿತು ನಿನ್ನ ಆಯುಷ್ಯ. ನನ್ನ ಆಯುಷ್ಯ ಮುಗಿಸಲು ಮುಂಚೆ ನಿನ್ನ ಆಯುಷ್ಯ ಮುಗಿತನ್ನು ತಿಳಿ ಮಗನೇ. ನೋಡಿ, ನೀವು ತಪ್ಪು ತಿಳಿದುಕೊಂಡಿದ್ದೀರಿ. ಹಿಂದೆ ನಾನು ನಿಮ್ಗೆ ಹೇಳಿದ್ವಿ, ನಾನೊಬ್ಬ ಹುಡುಗನನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದೇನೆ. ಕೊಲೆಯ ಅಪವಾದದಿಂದ ಜೈಲಿಗೆ ಹೋಗಿದ್ದಾನೆ. ಅವನನ್ನು ಜೈಲಿನಿಂದ ಬಿಡಿಸಿ ಅಂತ. ಅವರು ಬೇರೆ ಯಾರು ಅಲ್ಲ, ಅವರು ಇವರೇ, ನನ್ನ ಬಾವಿ ಹಸ್ಬೆಂಡ್ ಅರ್ಜುನ್ ಅಲಿಯಾಸ್ ಅಭಿಮಾನ್ಯ. ಹಾಗಾದರೆ ಜಮೀನ್ದಾರ್ ನನಗೆ 10,000 ಕೊಟ್ಟಿದ್ದೆ ಏಕೆ? ಅವನು ಮರ್ಡರ್ ಮಾಡಿ ಬಾ ಅಂತಂದು ಹೇಳಿ 10,000 ಕೊಟ್ಟಲ್ಲಿ ಇದರಲ್ಲಿ ಏನು ಮೋಸವಿದೆ? ಜಮೀನ್ದಾರನನ್ನು ವಿಚಾರ ಮಾಡಲೇಬೇಕು. ಇರಲಿ. ಈ ಅಭಿಮಾನ್ಯ ಇರೋದಕ್ಕೆ ಅವತಾರಕ್ಕೆ ಕಾರಣ ಸಮಯ ಬಂದಾಗ ಎಲ್ಲ ನಿನ್ಗೆ ಅರ್ಥವಾಗ್ತದೆ. ನೀನು ಮನೆಗೆ ಹೋಗು. ನಮ್ಮ ಅಣ್ಣ ನಿನ್ನ ಜೊತೆ ಅರ್ಜೆಂಟ್ ಆಗಿ ಮಾತನಾಡ್ಬೇಕಂತ ಹೇಳಿ ಕಳಿಸಿದ್ದಾನೆ. ನೀನು ಮನೆಗೆ ಹೋಗು ಕರ್ಣ. ಆಯ್ತು, ನಾ ಇನ್ನು ಬರುತ್ತೇನೆ. ಕವಿತಾ, ನೀನು ಮನೆಗೆ ನಡಿ. ನನಗೆ ಬೇರೆ ಕೆಲಸವೇ, ನಾನು ಬರುತ್ತೇನೆ. ಇಲ್ಲೂ ಅರ್ಜುನ, ನನ್ನ ಜೊತೆ ಹಾಡಿ ಕುಣಿಯದೆ ಹಾಗೆ ಹೋಗ್ತಾ ಇದ್ದೀರಲ್ಲ ನೀವು. ನನಗೆ ಇವಾಗ ಮೂಡ್ ಸರಿ ಇಲ್ಲ. ಬೇಕಾದ್ರೆ ನೀನೇ ಆಡು, ನಾ ಹಾಡುವುದಿಲ್ಲ. ಆಯ್ತು, ನಾನೇ ಆಡುತ್ತೇನೆ. Yeah.